ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಬಿರಿಯಾನಿ ರೆಸಿಪಿ ಮಾಡಿದ್ದೆ, ಅದನ್ನ ಶೇರ್ ಮಾಡ್ತೀನಿ. ಮತ್ತು ಅದಕ್ಕೂ ಮುಂಚೆ ನಾನು ಗೋಪಿ ಮತ್ತು ಗೊಂಬೆ ಆಚೆ ಹೋಗಿದ್ವಿ. ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಏನೋ. ಹಂಗೆ ಹೋದಾಗ ಇವಳು ಪಿಜ್ಜಾ ತಿನ್ನಬೇಕು ಅಂತ ಕೇಳ್ತಾನೆ ಇದ್ಲು. ಅದಕ್ಕೆ ಅವರಪ್ಪ ಸ್ಟಾಪ್ ಮಾಡಿದರು. ಸರಿ ಅಂತ ಅಂದ್ಬಿಟ್ಟು ನಾವು ಏನೇನು ಆರ್ಡ್ರ್ ಮಾಡಿದ್ದೀವಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಸೊ ಇದೇನೋ ಕೊಂಬೋ ಆಫರ್ ಇತ್ತು, ಸೊ ಅದಕ್ಕೆ ಇದನ್ನು ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಲೈಕ್ ಫ್ರೆಂಚ್ ಫ್ರೈಸ್ ಮತ್ತು ಗಾರ್ಲಿಕ್ ಬ್ರೆಡ್ ಮತ್ತು ಲಾರ್ಜ್ ಸೈಜ್ ಪಿಜ್ಜಾ. ಅದರಲ್ಲಿ ಟಾಪಿಂಗ್ಸ್ ಟು ಪಿಜ್ಜಾಗೆ ಡಿಫ್ರೆಂಟ್ ಟಾಪಿಂಗ್ಸ್ ಇರುತ್ತೆ, ಮತ್ತು ಪೆಪ್ಸಿ ಮತ್ತು ಕೋಕ್. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ತಗೊಳ್ಳೋ ಆಪ್ಷನ್ ಇತ್ತು. ಸೊ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಗೊಂಬೆ ಕೂಡ ಮಜಾ ಮಾಡಿದ್ಲು. ಅಂದರೆ ಅದರಲ್ಲಿ ಪಪ್ರಿಕಾ ಪೌಡರ್ ಎಲ್ಲ ಹಾಕಿದ್ರೆ ಸ್ವಲ್ಪ. ಸೊ ನಾನು ಅವ್ರಿಗೆ ಲೈಟಾಗಿ ಹಾಕಕ್ಕೆ ಹೇಳಿದ್ದೆ, ಬಿಕಾಸ್ ಮಗು ತಿನ್ನೋದು ಅಂತ. ಹೆಂಗಿದೆ ಅಮ್ಮ? ಫಸ್ಟ್ ಹೇಳಿ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ಇನ್ನು ನಾವು ರಂಜು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ವಿ. ರಂಜು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದ್ಲು. ಸೊ ಅದನ್ನು ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗಿಬಿಟ್ಟಿದೆ. ಅದೇ ಥರ ಬಿರಿಯಾನಿ ಮಾಡು ಅಂತ ಅಂದರು. ಸರಿ, ನಾನು ರಂಜುಗೆ ಫೋನ್ ಮಾಡ್ಕೊಂಡು ರೆಸಿಪಿ ಕೇಳಿಕೊಂಡೆ. ನೋಡೋಣ ನಾವು ಟ್ರೈ ಮಾಡೋಣ ಅಂತ. ಬಟ್ ನಾನು ಒಂದು ಸ್ವಲ್ಪ ಅಳತೆಯಲ್ಲಿ ಮಿಸ್ ಆಗಿದ್ದೀನಿ ಅಂತ ಅನಿಸ್ತು ನನಗೆ. ಅವಳು ಹೇಳಿದ ಅಳತೆಗೂ ನಾನು ಮಾಡಿರೋ ಅಳತೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು. ಬಟ್ ರಂಜು ಮಾಡಿದ್ದು ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಇಷ್ಟ ಆಯಿತು. ಮತ್ತು ಜೀವಿನ ಅಪ್ಪ ಅದೇ ಅಂತಿದ್ರು, ರಂಜುನ ಕರ್ಸಿ ಇನ್ನೊಂದ್ಸಲ ಮಾಡಿಸು ನೀನು, ಇದು ಚೆನ್ನಾಗಿ ಬಂದಿಲ್ಲ ಅಂತ ಎಲ್ಲ ಹೇಳಿ. ಸರಿ ಅಂತ ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅವರು ಕಾಲ್ ಮಾಡಿದಾಗ ನಾನು ನೋಟ್ ಕೂಡ ಮಾಡಿಕೊಂಡೆ. ಬಟ್ ಗೊತ್ತಿಲ್ಲ ಹೆಂಗೆ ಬರುತ್ತೋ ಏನೋ ಟೇಸ್ಟ್ ಅಂತ. ಬನ್ನಿ ಇವಾಗ ಟ್ರೈ ಮಾಡೋಣ. ಸೊ ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಈ 2 kg ಚಿಕನನ್ನು ತೊಗೊಂಡಿದ್ವಿ. ಅದಕ್ಕೆ 2 kg ರೈಸ್ ಆದರೂ ಇರಲೇಬೇಕು, ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಬಿರಿಯಾನಿ. ಬರೀ ರೈಸ್ ಇದ್ಬಿಟ್ಟು ಬರೀ ಚಿಕನ್ ಪೀಸ್ ಕಮ್ಮಿ ಇದ್ದರೆ ನನಗೆ ಇಷ್ಟ ಆಗೋಲ್ಲ. ಸರಿ, ಇವಾಗ ನಾನು ಫಸ್ಟು ಮ್ಯಾರಿನೇಟ್ ಪ್ರೋಸೆಸ್ಗೆ ಏನು ತೊಗೊಳ್ತಾ ಇದ್ದೀನಿ ಅಂದರೆ ಗಟ್ಟಿ ಮೊಸರು ಮತ್ತು ಈಸ್ಟರ್ನ್ ಬಿರಿಯಾನಿ ಪೌಡರ್. ಸೊ ಇದು ರಂಜು ರೆಸಿಪಿನೇ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಅವ್ರ ವೀಡಿಯೋದಲ್ಲಿ ಕೂಡ ಒಂದ್ಸಲ ಹಾಕಿದ್ದಾಳೆ. ನಾವು ಗೊಂಬೆ ಬರ್ತಡೆಗೆ ಗರಂ ಮಸಾಲ ಮಾಡಿಸಿದ್ವಲ್ಲ, ಅವರು ಪೌಡರ್ ಕೊಟ್ಟಿದ್ದರು, ಒಂದು ಸ್ವಲ್ಪ ಮಿಕ್ಕಿತ್ತು. ನಾನು ಸ್ವಲ್ಪ ಗರಂ ಮಸಾಲ ಇಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು ಅವ್ರು ಮಾಡಿದ್ದಿದ್ದು ಬಿರಿಯಾನಿಗೆ. ಸೊ ಒರ್ಜಿನಲ್ ಟೇಸ್ಟ್ ಸಿಕ್ತಿತ್ತು ಗರಂ ಮಸಾಲ. ಸೊ ಸ್ವಲ್ಪ ಸ್ಪೂನಲ್ಲಿ ಹಾಕಿದ್ರೆ ಸರಿ ಅಳತೆ ಸಿಕ್ತಿತ್ತೇನೋ, ಸ್ವಲ್ಪ ಜಾಸ್ತಿ ಆಗ್ತೆ ಅಂತ ನನಗೆ. ಬಿರಿಯಾನಿ ತಿಂದಾದ್ಮೇಲೆ ಈ ವಿಡಿಯೋ ಪೋಸ್ಟ್ ಮಾಡ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಇವಾಗಲೇ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಹೇಳ್ತಾ ಇದ್ದೀನಿ. ಆಮೇಲೆ ನೀವು ಅಂದ್ಕೊಳ್ಬೋದು, ಏನು ಇನ್ನೂ ಅಡುಗೆನೇ ಆಗಿಲ್ವಲ್ಲ ಇವಾಗಲೆಲ್ಲ ಹೇಳ್ತಾ ಇದ್ದಾಳೆ ಅಂತ. ಸೊ ನನಗೆ ವಾಯ್ಸ್ ಓವರ್ ಆಗಿಂದಾಗೆ ಹಂಗೆ ಮಾಡ್ತಾಯಿದ್ದೀವಿ ಆ ಥರ ಹೇಳೋದಕ್ಕೆ ಬರೋಲ್ಲ. ಬಿಕಾಸ್ ಆಲ್ರೆಡಿ ಇದು ಆಗೋಗಿರುತ್ತೆ. ನಾವು ಪೋಸ್ಟ್ ಮಾಡಬೇಕಾದ್ರೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬರೋದೇ ಹಿಂಗೆ. ಸೊ ಆಗಿದೆ, ಟೇಸ್ಟ್ ಮಾಡಿದ್ವಿ, ಹೆಂಗೆ ಬಂದಿತ್ತು ಆಲ್ರೆಡಿ ಹೇಳ್ಬಿಡಬೇಕು. ಸೊ ಈ ಥರ ಆಯಿತು ಪ್ರೋಸೆಸ್ ಇದು. ಇನ್ನು ಇದಕ್ಕೆ ಸ್ವಲ್ಪ ಹಳದಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಪೂನ್ ಸ್ವಲ್ಪ ಚಿಕ್ಕದ್ರಿಂದ ನಿಮಗೆ ಹಂಗೆ ಕಾಣಿಸ್ತಾ ಇದೆ. ಇಲ್ಲ ಇಲ್ಲಿ ಇಡತ್ತೆ. ಎಷ್ಟು ಬೇಕಮ್ಮ? ಮೆಣಸಿನ್ಕಾಯಿ ಹಾಕಿ ಒಂದು 10 ಹಾಕಿ. ಖಾರ ಬೇಕು ನಮ್ಮ ಮನೆಗೆ. ರಂಜು ಎಲ್ಲ ಪೀಸ್ ಹಾಕ್ಬೇಡ ಅಂತ ಇವಾಗ ನಮ್ಮ ಮನೇಲಿ ವಿಂಗಡಿಸ್ಕೊಂಡು ಕುತ್ಕೊಳ್ಳೋದು ಇಲ್ಲತ್ತೆ.
ಬಿರಿಯಾನಿಗೆ ಜಾಸ್ತಿ ಆಗ್ಬೋದು 2 kg. ಎಲ್ಲ ಪೀಸು ಹಾಕ್ಬೇಡ ಅಂತ ಅಂತು ರಂಜು. ಮೇಕ್ ಫ್ರಿಜ್ಜಲ್ಲಿ ಜಾಗ ಆಯ್ತಾ? ಚಿಕ್ಕ ಪಾತ್ರೆಗೆ ಹಾಕಿ ಇಡಬೇಕು. ಇಲ್ಲ ಪಾಯಸ ತಿಕ್ಬಿಟ್ಟು ಇದಕ್ಕೂ ಆಮೇಲೆ ಪಾಯಸ ತಿಕ್ಕೊಳ್ಳಿ. 2 ಪಾತ್ರೆ ಮೂರು ಪಾತ್ರೆ ಯಾಕೆ ಮಾಡೋದು? ಬಿಡು. ಕಟ್ ಮಾಡ್ಬೇಕಾ? ಮೊಸರು ಹಾಕಿದ್ರೇ ಚೆಂದಾಗಿರುತ್ತಲ್ಲ. ಕಟ್ ಮಾಡ್ಕೊಡ್ಬೇಕಾ ಮೆಣಸಿನ್ಕಾಯಿ ಉದ್ದುದಕ್ಕೆ? ಇನ್ನು ಚಿಕನ್ ಫುಲ್ ಮ್ಯಾರಿನೇಟ್ ಆಯಿತು. ಅದಕ್ಕೆ ಒಂದು ನಿಂಬೆಹಣ್ಣು ಜ್ಯೂಸನ್ನ ಹಾಕ್ತಾಯಿದ್ದೀನಿ ಇವಾಗ ಹಿಂಡಿ. ಬಿಕಾಸ್ 2 kg ಚಿಕನ್ ಇದೆ, ಅದಕ್ಕೆ ನಾನು 1 ಲೆಮನ್ ತೊಗೊಂಡಿದ್ದೀನಿ ಇಲ್ಲಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿನ ಇವಾಗ ಕೊನೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮರ್ತುಬಿಟ್ಟಿದ್ದೆ, ಆಮೇಲೆ ನೆನಪಾಯಿತು ಸರಿ ಅಂತ ಹೇಳಿ ಇವಾಗ ತೇಜು ಅವ್ರದ್ದೇ ತೊಗೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಈಗ ಈ ಮ್ಯಾರಿನೇಷನ್ನ ಫ್ರಿಜ್ಜಲ್ಲಿ 30 to 40 ಮಿನಿಟ್ಸ್ ಇಟ್ಟಿದ್ದೆ. ಇನ್ನೂ ಒಂದು ಕಡೆ ರೈಸ್ನ ಬಾಯ್ಲ್ಗೆ ಇಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಅಲ್ಲೂ ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು ಪಲಾವ್ ಮಸಾಲ ಏನು ಬರುತ್ತೆ ಅದೆಲ್ಲ ಒಂದು ಸ್ವಲ್ಪ ಹಾಕಿದ್ದೆ. ಅಂದರೆ ಇದನ್ನ ನೀರಲ್ಲಿ ಕುದಿಸ್ಕೊಂಡು ಮತ್ತೆ ತೆಗೆದುಬಿಡ್ತೀವಲ್ಲ, ಅದಕ್ಕೋಸ್ಕರ. ನೀರು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ಇವಾಗ ಒಂದು ಸ್ವಲ್ಪ 120 ಮಿನಿಟ್ಸ್ ಅಷ್ಟು ರೈಸ್ ನೆನೆಸಿಟ್ಕೊಂಡಿದ್ದೆ ನಾನು. ಆ ರೈಸ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನನಗೆ ಫ್ರೈಡ್ ಆನಿಯನ್ಸ್ ಬೇಕಿತ್ತು. ಸೊ ಅದಕ್ಕೆ ಒಂದು ಕಡೆ ಫ್ರೈಡ್ ಆನಿಯನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ರೈಸ್ನ ಬಾಯ್ಲ್ಡ್ಗೆ ಇಟ್ಟಿದ್ದೀನಿ. ನೀವು ನೋಡ್ಬೋದು ರೈಸು ಅರೌಂಡ್ ಒಂದು 75% to 80% ಕುಕ್ ಆಗಿದ್ದರೆ ಸಾಕು. ಇನ್ನು ಮಿಕ್ಕಿದ್ದು ದಮ್ ಕಟ್ತೀವಲ್ವ, ಅದ್ರಲ್ಲಿ ಬೇಯಿಸ್ಕೋಬೇಕು ಅಂತ ರಂಜು ಹೇಳಿತು. ಸೊ ಅದೇ ರೀತಿ ನಾನು ಕೂಡ ಆ ಸ್ಟೆಪ್ನ ಕಂಟಿನ್ಯೂ ಮಾಡಿದೆ. ಸೊ ಇದು ಸ್ವಲ್ಪ ಲಾಂಗ್ ಪ್ರೋಸೆಸ್. ನಮ್ಮ ಮನೇಲಿ 2 ಪಾತ್ರೆಯಲ್ಲಿ ಮಾಡಿದರೆ ಮೇ ಬಿ ಮಸಾಲೆ ಮತ್ತು ರೈಸ್ ಎರಡು ಈಕ್ವಲಾಗಿ ಬಂದಿರ್ತಿತ್ತು. ಬಟ್ ನಾನು ದೊಡ್ಡ ಪಾತ್ರೆ ಒಟ್ಟಿಗೆ ಇಟ್ಬಿಟ್ಟಿದ್ದೆ. ಸೊ ತುಪ್ಪನ ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ. ಅದಾದಮೇಲೆ ಮ್ಯಾರಿನೇಟೆಡ್ ಚಿಕನ್ನ ಇವಾಗ ಹಾಕಿ ಫುಲ್ಲು ತಳ ಏನಿದೆ ಅಲ್ಲಿ ಸಮ ಮಾಡಿಟ್ಬಿಡ್ತಾ ಇದ್ದೀನಿ. ಮ್ಯಾರಿನೇಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ನೀವು ಅದನ್ನು ಕೂಡ ಹಾಕ್ಕೊಳ್ಳಿ. ನಾನು ಇಲ್ಲಿ ಮಿಸ್ ಮಾಡಿದ್ದೆ ತೋರಿಸೋದು. ಅದಾದಮೇಲೆ ಒಂದು 30 to 40 ಮಿನಿಟ್ಸ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಇವಾಗ ಒಂದು ಪಾತ್ರೆಗೆ ತುಪ್ಪನೆಲ್ಲ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿದ್ದೀನಿ ಮ್ಯಾರಿನೇಟೆಡ್ ಚಿಕನ್ನ. ಅದಾದಮೇಲೆ ನಾವು ಏನು ಒಂದು 80ರಷ್ಟು ಬೇಯಿಸ್ಕೊಂಡಿದ್ವಲ್ಲ ಆ ಅನ್ನನ ಒಂದು ಲೇಯರ್ ಮೇಲೆ ಫಸ್ಟು ಒಂದು ಲೇಯರ್ ತುಂಬ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಮತ್ತು ಫ್ರೈಡ್ ಆನಿಯನ್ಸ್ನ ಹಾಕ್ಕೊಳ್ತೀನಿ.
ಮತ್ತೆ ಅದೇ ಥರ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ 2 ಪಾತ್ರೆ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿರ್ತಿತ್ತು. ಬಟ್ ನಾನೇನು ಮಾಡಿಬಿಟ್ಟೆ ಅಂದರೆ ಬರೀ ಲೈಕ್ 25% ಚಿಕನ್, 75% ಅಷ್ಟು ರೈಸ್ ಥರ ಆಗೋಯಿತು, ದೊಡ್ಡ ಪಾತ್ರೆ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಇವಾಗ ಅದೊಂದು ಮಿಸ್ಟೇಕ್ ಮಾಡಿಕೊಂಡೆ. ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಮಾಡೋಣ, ಇನ್ನೊಂದು ಸಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಅವಾಗ ಯಾವ ರೀತಿ ಬರುತ್ತೆ ಅದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಒಂದೇ ಸಲ ಎಲ್ಲ ಕಲ್ತ್ಕೊಳ್ಳೋಕ್ಕಾಗಲ್ವಲ್ಲ, ಎರರ್ ಆ್ಯಂಡ್ ಟ್ರಯಲ್ ಇದ್ರೇ ನೆಕ್ಸ್ಟ್ ಒಂದು ಸಕ್ಸಸ್ಫುಲ್ ರಿಸಲ್ಟ್ ಸಿಗೋದು. ಸೊ ಇವಾಗ ಈ ಸಲ ಈ ಥರ ಆಯಿತು. ನೆಕ್ಸ್ಟ್ ಟೈಮ್ ಇನ್ನೂ ನೀಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದೇ ಮಾತಾಡ್ತಾಯಿದ್ದೆ. ಚೆನ್ನಾಗಿ ಬಂದಿತ್ತು ಬಿರಿಯಾನಿ, ಬಟ್ ಸ್ವಲ್ಪ ಸ್ಪೈಸಿ ಆಯಿತು. ಮತ್ತು ಒಂದು ಸ್ವಲ್ಪ ಚಕ್ಕೆ ಸ್ಮೆಲ್ ಹೊಡಿತಿತ್ತು. ಏನಕ್ಕೆ ಅಂದರೆ ನಾನು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ಬಿಟ್ಟಿದ್ದೆ. ಅದು ಬಿಟ್ಟು ಇನ್ನೊಂದು ಸ್ವಲ್ಪ ರೈಸ್ ಕುಕ್ ಆಗಬೇಕಾಗಿತ್ತು. ನಾನು ಇದರಲ್ಲಿ ದಮ್ ಕಟ್ತೀವಲ್ವ, ಆವಾಗ ಕೂಡ ನಾನು ಒಂದು ಸ್ವಲ್ಪ ಹಾಲೆಲ್ಲ ಹಾಕಿದ್ದೆ. ಸೊ ಅದು ಕುಂಬಳ್ಕೊಳುತ್ತೆ ಅಂತಾರಲ್ಲ, ಅಂದರೆ ರೈಸ್ ಹೊಡಿಯುತ್ತಲ್ವ, ಅದಾಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಇನ್ನೊಂದು ಸ್ವಲ್ಪ ಆಗಬೇಕಾಗಿತ್ತು, ಒಂದು ಸ್ವಲ್ಪ ದಿಂಡಿದ್ದಂಗಿತ್ತು ಅಂತ ನನಗೆ ಅನಿಸ್ತು ಪರ್ಸ್ನಲಿ. ಸೊ ಇರೋದು ಆನೆಸ್ಟಾಗಿ ನನಗೆ ಹೇಗೆ ಬಂದಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನನ್ನ ಹತ್ರ ಗ್ರೀನ್ ಕಲರ್ ಇತ್ತು. ಮೊನ್ನೆ ಗೊಂಬೆ ಬರ್ತಡೇ ಆಗಿದ್ದು 3 ಡೇಸ್ಗೆ ಇದು ನಾವು ಮಾಡಿದ್ದಿತ್ತು ಮನೇಲಿ. ನಾನು ವ್ಲಾಗ್ನ ನಿಮಗೆ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಕಲರ್ನ ಮಿಕ್ಸ್ ಮಾಡಿಕೊಂಡು ಇವಾಗ 2 ಕಲರು ಹಾಕ್ತಾಯಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಸ್ವಲ್ಪ ಕಲರ್ ಕೂಡ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಬಟ್ ಹಾಲು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ವ, ಬಿಸಿ ಹಾಲು, ಸರಿ ಅದಕ್ಕೇನು ಶುಗರ್ ಹಾಕಿರಲಿಲ್ಲ, ಅದನ್ನ ಕೂಡ ಹಾಕಿ ಇವಾಗ ದಮ್ ಕಟ್ಟೋಕ್ಕೆ ಒಂದು 40 to 45 ಮಿನಿಟ್ಸ್ ಬಿಟ್ಬಿಡಬೇಕು. ಅಷ್ಟರಲ್ಲಿ ಚೆನ್ನಾಗಿ ದಿಂಡು ಹೊಡೆದಿರುತ್ತೆ, ಅಕ್ಕಿ ಸಕ್ಕದಾಗಿ ಬಂದಿರುತ್ತೆ. ಅದು ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ. ಹಿಂಗೆ ಇಟ್ಕೊಳ್ಳಿ, ಹಿಂಗೆ ಇರಲಿ. ಹಾಂ ಹಾಂ ಜೀವಿನೇ ಅಂತ ಚಿಕನ್ ಬೆಂದೈತಾ ಇಲ್ವಾ ಅಂತ ಫಸ್ಟ್ ಅವ್ನಿಗೆ ಹಾಕ್ಕೊಡೋದಲ್ವಾ. ನೋಡಾಗತ್ತೈತಾ? ಆಗ್ತೈತೆ, ನೀವು ಅಲ್ಲಾಡಿಸ್ಬಿಡಿ. ನಾನು ಇಟ್ಟಿದ್ದೀನಿ ಕರೆಕ್ಟಾಗಿ ಫ್ರೇಮು ಆಯಿತಾ, ನೀವು ಅಲ್ಲಾಡ್ಸಕ್ಕೆ ಹೋಗ್ಬೇಡಿ. ಇವೆಲ್ಲ ಚಿಕನ್ ಹಾಕ್ತೀನಿ ರೈಸ್ ಹಾಕು, ರೈಸ್ ಹಾಕಮ್ಮ, ಪೀಸ್ ಸಾಕು, ಕೊಡೋಗ ತಿನ್ನಲಿ. ನೀವೆಲ್ಲ ಅಂತಿದ್ಯಾ ನೋಡೋಣ. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ರಾಯ್ತ ಮಾಡಿದ್ದೆ, ಮತ್ತು ಕುಕ್ಕುಂಬರ್ ಮತ್ತು ಸಲಾಡ್ ಗೊತ್ತಲ್ಲ, ಅದು ನಾವು ಚಿಕನ್ ಗ್ರೇವಿ ಏನು ಮಾಡಿರಲಿಲ್ಲ. ನಾವು 1 ಟೈಮ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ನಾನೇನು ಮಾಡಿದೆ, ಸೊ ನಾವು 1 kg ಬಿರಿಯಾನಿ 1 kg ಇದೇನು ಮಾಡೋದು ಅಂದ್ಬಿಟ್ಟು ಡೈರೆಕ್ಟಾಗಿ 2 kg ಬಿರಿಯಾನಿ ಮಾಡಿದೆ. ಇವಾಗ ನಮ್ಮ ಅಪ್ಪಗೂ ಜೀವಿಗೆಲ್ಲರಿಗೂ ಕೇಳ್ತೀನಿ ಬನ್ನಿ. ಜೀವಿ ಮಸಾಲೆ ಎಲ್ಲ ನೋಡಿದೆ, ಥ್ಯಾಂಕ್ಸ್. ಬಟ್ ರಂಜು ಅಷ್ಟೇನು ಚೆನ್ನಾಗಿ ಮಾಡಿಲ್ಲ, ನಂಗೆ ಅನಿಸ್ತೈತೆ. ಇನ್ನೂ ಸ್ವಲ್ಪ ನೋಡೋಣ, ಆರಿದ್ಮೇಲೆ ಗೊತ್ತಾಗುತ್ತೆ. ರಂಜು ಸಕ್ಕದ ಮಾಡಿತ್ತು. ಹಾಂ, ಹೆಂಗೈತತ್ತೆ? ಹೆಂಗೈತಮ್ಮ? ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊತೀನಿ. ಅದೇ ಮಸಾಲೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕ್ಬೇಕಂತ, ನನಗೆ ಅರ್ಜೆಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಹಾಂ, ಕೆಲಸ ಟೈಮಲ್ಲಿ ಆಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಚಿಕನ್ ಚೆನ್ನಾಗಿ ಬೆಂದೈತೆ. ಇಲ್ಲಿ ಬಾರ ಮಮ್ಮು ತಿನ್ನಿಸ್ತೀನಿ ಗೊಂಬೆ. ಹೆಂಗೈತೆ ಗೋಪ್ಸೆ ಅಲ್ಲ? ಟೇಸ್ಟ್ ಚೆನ್ನಾಯ್ತಾ? ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದೈತೆ, ಬಟ್ ಸ್ವಲ್ಪ ಖಾರ, ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಸ್ವಲ್ಪ ಮಸಾಲೆ ಕಮ್ಮಿ ಇಡ್ತೀನಿ. 2 ಸ್ಪೂನ್ ಅಂತ ಹೇಳ್ತು ರಂಜು, ಯಾವ ಸ್ಪೂನ್ ಅಂತ ಗೊತ್ತಾಯಿಲ್ಲ, ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ಸ್ವಲ್ಪ ಖಾರ.
ಮತ್ತು ಇನ್ನೊಂದು ಸ್ವಲ್ಪ ಅನ್ನ ಬೇಯಬೇಕಾಯ್ತು. ನಂಗೆ ಭಯ ಮುಳ್ಳಕ್ಕೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಎತ್ತಾಕ್ಬಿಟ್ಟೆ. ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ತುಂಬಾ ಇದ್ದಾವೆ. ಸೊ 1 by 1 ಅಪ್ಡೇಟ್ ಮಾಡ್ತೀನಿ. ಸೊ ನೀವೆಲ್ಲರೂ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.